Hello everyone, welcome back to my YouTube ಚಾನಲ್ ಡಿಸಿ ವ್ಲಾಗ್ಸ್. ಸೊ ಇವತ್ತು ನನ್ನ ಹಸ್ಬೆಂಡ್ ಮಂಡೇ ಫ್ರೀ ಇರೋದ್ರಿಂದ ನಾವು ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಹೋಗ್ತಿದ್ವಿ. ಆ್ಯಂಡ್ ನಾವಿವಾಗ ಬಂದಿರೋ ಅಂಥ ಸ್ಪಾಟ್ ಬಂದು ಅವರೇ ಬೇಳೆ ಮೇಳ. ಸೊ ಎಲ್ಲರಿಗೂ ಗೊತ್ತಿರೋ ಹಂಗೆ ಅವರೇ ಬೇಳೆ ಮೇಳ 2025 ಹಾಗೂ 26 ಸ್ಟಾರ್ಟ್ ಆಗಿದೆ. ಸೊ ಎಲ್ಲಾನು ಅವರೇ ಬೇಳೆಯಲ್ಲಿರುತ್ತೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಏನಾದ್ರು ಟ್ರೈ ಮಾಡೋಣ ಅಂತ ಬಂದು ಫಸ್ಟ್ ನಾವು ಮೋಮೋಸ್ನ ಟ್ರೈ ಮಾಡಿದ್ರಿ, ಅವರೇ ಬೇಳೆ ಮೋಮೋಸು. ಸೊ ನೆಕ್ಸ್ಟು ಅವರೇ ಬೇಳೆ ಕುನಾಫಾ ಅಂತಿತ್ತು. ಸೊ ನಾನು ಕುನಾಫಾ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಅದಕ್ಕೆ ಹೇಗಿರುತ್ತೆ ಅಂತ ಟ್ರೈ ಮಾಡಿದೆ, ಬಟ್ ಚೆನ್ನಾಗೇ ಇತ್ತು. ಆ್ಯಂಡ್ ಅದಾದಮೇಲೆ ಅವರೇ ಬೇಳೆ ಜಾಮೂನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ. ಸೊ ನಾರ್ಮಲ್ ಟೇಸ್ಟ್ ಥರನೇ ಇರುತ್ತೆ, ಬಟ್ ಒಳಗಡೆ ಅವರೇ ಬೇಳೆ ಫ್ಲೇವರ್ ಇರುತ್ತೆ, ಗ್ರೀನ್ ಕಲರ್, ಲೈಟ್ ಗ್ರೀನ್ ಕಲರ್‌ಗೆ. ಆ್ಯಂಡ್ ಇದಾದಮೇಲೆ ಅವರೇ ಬೇಳೆ ವಡೆ, ಅವರೇ ಬೇಳೆ ಬೋಂಡ ಅಂತಿತ್ತು. ಸೊ ಅದನ್ನು ಟ್ರೈ ಮಾಡಿದ್ರೆ ಬೋಂಡ ಅಂತೂ ಎಷ್ಟು ದೊಡ್ಡದಾಗಿತ್ತು, ಒಂದೇ ಒಂದು. ಸೊ ಅದ್ರ ಫುಲ್ಲು ಅವರೇ ಬೇಳೆ ಸ್ಟಫಿಂಗ್ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಅವರೇ ಬೇಳೆ ಪಾನಿಪುರಿ. ಸೊ ಪಾನಿಪುರಿನ ಮಿಸ್ ಮಾಡೋಕ್ಕಾಗುತ್ತಾ? ಸೊ ಅದನ್ನು ಟ್ರೈ ಮಾಡಿಬಿಡೋಣ ಅಂತ ಟ್ರೈ ಮಾಡಿದೆ. ತುಂಬಾನೇ ಚೆನ್ನಾಗಿತ್ತು. ನನಗೆ ಎಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ಅವರೇ ಬೇಳೆ ಪಾನಿಪುರಿ. ಅದಾದಮೇಲೆ ಇಲ್ಲಿ ನೀರಾ ಸಿಪ್ ಅಂತ ಇತ್ತು. ಸೊ ನೀರಾ ಅಂತೆ ಇದು. ಸೊ ಅದಕ್ಕೆ ನಾವು ಸ್ವಲ್ಪ ಒಂದು ಚಿಕ್ಕ ಬಾಟಲ್ ತಗೊಂಡ್ವಿ, ಒಂದು 200 mlದು. ಬಟ್ ಒಂಥರ ತಾಟಿಲಿಂಗ್ ಫ್ಲೇವರ್ ಇತ್ತು ಅಂತ ಅಂದ್ಬಿಟ್ಟು ತಿರ್ಗಾ ಹೋಗಿ ಅದನ್ನೇ ಇನ್ನು ಅರ್ಧ ಲೀಟ್ರ್ ತಗೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು. ನೀರು ಕುಡಿಯೋ ಬದಲು ಅದನ್ನೇ ಕುಡಿಯೋಣ ಅಂದ್ಬಿಟ್ಟು ತಗೊಂಡ್ವಿ. ಆ್ಯಂಡ್ ಅದಾದಮೇಲೆ ನಾವು ಸ್ಟಾಲ್ ಕಡೆಗೆ ಬಂದ್ವಿ. ತುಂಬಾನೇ ಸ್ಟಾಲ್ಸ್ ಇತ್ತು ಇಲ್ಲಿ. ಆ್ಯಂಡ್ ಎಷ್ಟು ಸ್ಟಾಲ್ಸ್ ಇತ್ತಂದರೆ ಒಂದು 5, 7, 8 ರೋಡ್ಸ್ ಥರ ಇದೆ, ಅಷ್ಟು ಸ್ಟಾಲ್ಸ್ ಇತ್ತು. ಆ್ಯಂಡ್ ಎಲ್ಲ ಸ್ಟಾಲ್ಸ್‌ನು ವಿಸಿಟ್ ಮಾಡಿಕೊಂಡು ನಮ್ಮ ಪಾಪುಗೊಂದು ಸ್ವಲ್ಪ ಆಟ ಸಾಮಾನು ತಗೊಂಡ್ವಿ. ಸೊ ಒಂಚೂರು ಮುಂದೆ ಬರ್ತಿದ್ದಂಗೆ ಒಂದು ಬುಕ್ ಸ್ಟಾಲ್ ಕಾಣಿಸ್ತು. ಸೊ ಏನಂತ ನೋಡೋಣ ಅಂತ ಹೋದ್ವಿ. ಆವಾಗ ಅವರು ಎಕ್ಸ್‌ಪ್ಲೇನ್ ಮಾಡಿದ್ರು. ಸೊ ಇವರು ಹಳ್ಳಿಗಳ ಕಡೆ ಹೋಗಿ ಅಜ್ಜಿ ತಾತ ಹೇಳೋ ಕಥೆಗಳನ್ನೆಲ್ಲ ಕೇಳಿ ಡಾಕ್ಯುಮೆಂಟೇಷನ್ ಮಾಡಿ ಶಾರ್ಟ್ ಫಿಲ್ಮ್ ಮಾಡೋಣ ಅಂದ್ಕೊಂಡಿದ್ರಂತೆ. ಬಟ್ ಅಂದರೆ ಪ್ರೊಡ್ಯೂಸರ್ ಯಾರೂ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಇವರೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ಒಂದು ಬುಕ್ ಮಾಡಿ ಆ ಬುಕ್ಸ್‌ನ ಈ ಥರ ಸ್ಟಾಲ್ ಹಾಕ್ಕೊಂಡು ಸೇಲ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾವು ತಗೊಂಡ್ವಿ, ಓದೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದಾದಮೇಲೆ ಮುಂದೆ ಸ್ಟಾಲ್ಸ್ ಕಡೆ ಬಂದ್ವಿ. ಆ್ಯಂಡ್ ಇಲ್ಲಿ ಒಂದು ಬಾಡಿ ಮಸಾಜರ್ ಅಂತೆ ಇದು. ಸೊ ಸ್ಟಾರ್ಟಿಂಗ್ ಏನು ಅನಿಸಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಬಾಡಿ ಪೇಯ್ನ್ ಬಂದ್ಬಿಡ್ತು. ಅದಕ್ಕೆ ನಾವು ಅದನ್ನು ತಗೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಸುಮ್ಮನೆ ನೋಡ್ಕೊಂಡು ಬಂದ್ಬಿಟ್ವಿ ಅಷ್ಟೇ. ಆ್ಯಂಡ್ ಹಾಗೆ ಇಲ್ಲಿ ಸ್ಟಾಲ್ಸ್ ಅಲ್ದಿರ ಗೇಮ್ಸ್‌ಗಳು ಕೂಡ ಹಾಕಿದ್ದಾರೆ. ಚಿಕ್ಕ ಮಕ್ಳು ಆ್ಯಂಡ್ ದೊಡ್ಡೋರ್ದು ಕೊಲಂಬಸ್ ಎಲ್ಲ ಹಾಕಿದ್ರು. ಸೊ ನಾನು ಹೇಳ್ದಂಗೆ ತುಂಬಾನೇ ಸ್ಟಾಲ್ಸ್ ಇತ್ತು. ಆ್ಯಂಡ್ ಇದು ಏನಂತ ಗೊತ್ತಿಲ್ಲ, ಬಟ್ ಡಿಫ್ರೆಂಟ್ ಆಗಿತ್ತು. ಸೊ ಅದಕ್ಕೆ ಅದನ್ನ ಕ್ಲಿಪ್ಪಿಂಗ್ ತಗೊಂಡೆ. ಆ್ಯಂಡ್ ನಾನು ಹೇಳಿದ್ನಲ್ವಾ, ಇಲ್ಲಿ ಚಿಕ್ಕ ಮಕ್ಳದ್ದಾಗಿರ್ಬೋದು, ಕೊಲಂಬಸ್ ಆಗಿರ್ಬೋದು, ಈ ಥರ ಎಲ್ಲ ಗೇಮ್ಸ್ ಹಾಕಿದ್ರು. ಆ್ಯಂಡ್ ಇಲ್ಲಿ ಪಾಟ್ರಿ ಮಾಡೋದು ಕೂಡ ಹೇಳ್ಕೊಡ್ತಾ ಇದ್ರು. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಆ್ಯಂಡ್ ಇಲ್ಲಿ ಬಂದರೆ ಭೀಮಾ ಜ್ಯುವೆಲರ್ಸ್ ಅವ್ರದ್ದು ಒಂದು ಸ್ಟಾಲ್‌ನ ಹಾಕಿದ್ರು. ಅಲ್ಲಿ ನೋಡಿದ್ರೆ ಲಕ್ಕಿ ಡ್ರಾ ಅಂದ್ಬಿಟ್ಟು ಕೂಪನ್ಸ್ ಚಿಟ್ಸ್ ಬರ್ದು ಅದ್ರೊಳಗಡೆ ಫ್ರೀಯಾಗಿ ಹಾಕಿ ಅಂತ ಹೇಳಿದ್ರು. ನಾವು ಸುಮ್ಮನೆ ಹಾಕ್ಬಿಟ್ಟು ಬಂದ್ವಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಹೌಸ್ ಆಫ್ ಫ್ಲವರ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಬಿಗ್ ಬಾಸ್ ಭವ್ಯ ಗೌಡ ಮತ್ತು ಅವ್ರ ಅಕ್ಕ ಅವ್ರು ಸ್ಟಾರ್ಟ್ ಮಾಡಿರೋದು. ಸೊ ಅವ್ರು ಇರಲಿಲ್ಲ, ಅವ್ರ ಅಕ್ಕ ಇದ್ದರು. ಆ್ಯಂಡ್ ಅದ್ರ ಪಕ್ಕದ ಸ್ಟಾಲಲ್ಲಿ ನೀತು ವಂಜಾಕ್ಷಿ ಅವ್ರದ್ದು ಒಂದು ಸ್ಟಾಲ್ ಇತ್ತು. ಸೊ ಅವರು ಅಲ್ಲೇ ಇದ್ದರು. ಆ್ಯಂಡ್ ಇದಾದಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಆಲ್ ಓಕೆ ಬ್ರೋ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಸೊ ನನಗಂತೂ ಇವ್ರನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯಿತು. ಬರೀ ಟಿವಿಸಲ್ಲಿ ನೋಡ್ತಿದ್ವಿ, ಇವ್ರದ್ದಂತೂ ಯೂಟ್ಯೂಬಲ್ಲಿ ಸಾಂಗ್ಸ್ ಕೇಳ್ತಿದ್ದೆ. ಆ್ಯಂಡ್ ಇವತ್ತು ಲೈವಲ್ಲಿ ಡೈರೆಕ್ಟಾಗೆ ಅವ್ರ ವಾಯ್ಸ್ ಮತ್ತು ಸಾಂಗ್ಸ್ ಕೇಳಿ ತುಂಬಾನೇ ಖುಷಿ ಆಯಿತು. ಸೊ ಅವ್ರು ಬಂದಮೇಲೆ ಅವರೇ ಬೇಳೆ ಮೇಳ ಅಲ್ಲಿ ಜೋಶ್ ನೋಡಿ ಹೇಗಿದೆ. ನಮಸ್ಕಾರ ಬಾಸು. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ ಎನರ್ಜಿ ಇದು. ಹತ್ರ ಬನ್ನಿ. ಇದು ನಮ್ ಸೌತ್ ಬೆಂಗಳೂರು ಪವರ್ ಅಂತಂದ್ರೆ. ಫ್ರಂಟ್ ಅಲ್ಲಿರೋರೆಲ್ಲ ಕನೆಕ್ಟ್ ಆಯ್ತು, ಹಿಂದೆ ಇರೋರ್ಗೆಲ್ಲ ನಮಸ್ಕಾರ ಬಾಸು. ಹಾಯ್, ನಿಮ್ಗೂ ಕೂಡ ನಮಸ್ಕಾರ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಎಷ್ಟು ಜನ ಕನ್ನಡಿಗರಿದ್ರೆ ಕೈ ಎತ್ತಿ ನೋಡೋಣ. ಇಷ್ಟು ಸಾಕು ಈ ಶೋನ ಮಾಡೋದಕ್ಕೆ. ಫಸ್ಟೇ ಇಲ್ಲಿ ಊಟ ಹಾಕಿದ್ದಾರೆ, ಹ್ಯಾಪಿನೆಸ್ ಇದೆ. ಆದರೆ ಇಲ್ಲಿ ನಮ್ಮನ್ನ ಕರೆಸಿದಂತ ಒಬ್ರು ವ್ಯಕ್ತಿನ ಫಸ್ಟೇ ಥ್ಯಾಂಕ್ಸ್ ಹೇಳ್ಬಿಡೋಣ. ನನ್ನ ಡಿಯರೆಸ್ಟ್ ಫ್ರೆಂಡ್ ಸ್ವಾತಿ ಅವ್ರು ಎಲ್ಲಿದ್ದಾರೆ, ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು ಒಂದು ಸೆಕೆಂಡು. ಯಾಕೆಂತಂದ್ರೆ ನಾವು ಶೋ ಮಾಡೋದು ದೊಡ್ಡ ವಿಷಯ ಅಲ್ಲ.
ಸೊ ಇವರ ಲೈವ್ ಮ್ಯೂಸಿಕ್ ಕೇಳ್ಕೊಂಡು ಇಲ್ಲಿದ್ದಿದ್ದು ಮಿಕ್ಕಿ ಮೌಸ್‌ಗೆ ಟಾಟಾ ಬೈ ಬೈ ಹೇಳ್ತಾ ನಾವು ನಮ್ಮ ಗಾಡಿ ಕಡೆಗೆ ಬಂದ್ವಿ. ಅಷ್ಟೊಂದೇನು ಜನ ಇರ್ಲಿಲ್ಲ ನಾವು ಹೋಗಿದ್ದ ಟೈಮಲ್ಲಿ. ಸೊ ಓಕೆ ಅಂತ ಅನಿಸ್ತು. ನಾವು ಹೋಗಿದ್ದು ಬಂದು 8:00. ಸೊ ಅದಾದ್ಮೇಲೆ ಪಕ್ಕದಲ್ಲಿ ಇದ್ದಿದ್ದ ವಿ ವಿ ಪುರಮಲ್ಲಿ ತಿರ್ಗಾ ಡ್ಯಾಕಿ ಅನ್ನೋ ಕಡೆಗೆ ಬಂದು ಕೊರಿಯನ್ ಡಾಗ್ ತಿನ್ನಬೇಕು ಅನ್ನಿಸ್ತಿತ್ತು ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಆ್ಯಂಡ್ ಲಾಸ್ಟ್ ಟೈಮ್ ಈ ಒಂದು ಕಾರ್ಟ್ ಬಗ್ಗೆ ಹಾಕಿದ್ದಕ್ಕೆ ಇನ್‌ಸ್ಟಾಗ್ರಾಮಲ್ಲಿ ಆಹ್, ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿತ್ತು ಆ್ಯಂಡ್ ಎಲ್ಲ ಲೈಕ್, ಶೇರ್ಸ್, ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಅಗೇನ್ ಈ ಒಂದು ನಮ್ಮ ಫೇವ್ರೆಟ್ ಫುಡ್‌ನ ತಿನ್ಕೊಂಡು ಹಾಗೆ ಇಲ್ಲೊಂದು ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಇಲ್ಲಿ ವಿ ವಿ ಬೇಕ್ರಿ ತುಂಬಾನೇ ಫೇಮಸ್. ಸೊ ಇಲ್ಲಿ ಬಂದ್ವಿ. ಇಲ್ಲಿ ಬಟರ್ ಬನ್, ಕಾಂಗ್ರೆಸ್ ಬನ್ ಅಂತ ಸುಮಾರು ಬನ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ನಮಗೆ ಮನೆಗೆ ಗಾರ್ಲಿಕ್ ಬ್ರೆಡ್ ತಗೊಂಡು ಆ್ಯಂಡ್ ಮಿಕ್ಕಿದ ಸ್ಟಾಲ್ಸ್ ಕಡೆಗೆ ಹೊರಟ್ವಿ. ಅವರೆಬೇಳೆ ಮೇಳ ಅಲ್ಲಿ ಎಷ್ಟು ಜನ ಇದ್ರೋ, ವಿ ವಿ ಪುರಮಲ್ಲೂ ಅಷ್ಟೇ ಜನನೇ ಇದ್ರು. ಬಟ್ ವಿ ವಿ ಪುರಂ ಯಾವ ಟೈಮಲ್ಲಿ ಬಂದ್ರೂನು ಇಷ್ಟೇ ಜನ ಇರ್ತಾರೆ. ಆ್ಯಂಡ್ ನಾವು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆ್ಯಂಡ್ ಮನೆ ಕಡೆಗೆ ಹೊರಟ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.